ಅಮ್ಮ ಯಾಕಮ್ಮ ಅಳ್ತಿದ್ದಿ? ಅಂಥದ್ದೇನಾಯ್ತು? ವರ್ಷು ಇವತ್ತು ಪಂಚಾಯಿತಿ ಕಣೋ. ಆ ಪಂಚಾಯಿತಿ ಮುಗಿದ್ಮೇಲೆ ನಾವು ಮದ್ವೆಗೆ ಹೋಗ್ಬೇಕು. ಆದ್ರೆ ಆ ಪಂಚಾಯಿತಿನಲ್ಲಿ ನನ್ನ ಅತ್ತಿಗೆ ಮೇಲೆ ಆರೋಪ ಹೊರಿಸಿ ಅವಳಿಗೆ ಶಿಕ್ಷೆ ಕೊಟ್ಟು ಊರಿಂದ ಆಚೆ ಕಳಿಸ್ಬಿಟ್ರೆ ಏನೋ ಮಾಡೋದು? ವರ್ಷು ನಿನ್ನತ್ತೆ ಕಳ್ಳಿ ಅಲ್ಲ ಕಣೋ. ಅವಳು ಊರಿನ ಮಡ್ವೆನ ಕದ್ದಿಲ್ಲ. ಅವಳು ದೇವಿ ಪುತ್ರನ್ಗೆ ಜನ್ಮ ಕೊಟ್ಟಿದ್ದಾಳೆ. ಅವಳು ಯಾಕೋ ಒಡವೆ ಕದಿಬೇಕು? ಅವ್ರು ಒಡವೆ ಕದಿಯಕ್ಕೆ ಸಾಧ್ಯನೇ ಇಲ್ಲ. ವರ್ಷು ಬಟ್ಟೆ ಅಂಗಡಿನಲ್ಲಿ ಏನಾಯ್ತು ಅಂತ ನೀನೇ ನೋಡ್ದೆ ತಾನೆ. ಆದ್ರೆ ನಿಮ್ಮಪ್ಪ ಅವಳ ಮೇಲಿನ ಕೋಪಕ್ಕೆ ಅವಳಿಗೆ ಬಹಿಷ್ಕಾರ ಹಾಕ್ಬಿಟ್ರೆ ಏನೋ ಮಾಡೋದು? ಅಮ್ಮ ಈ ಹಿಂದೆ ಏನಾಗೈತೋ ನನಗಂತೂ ಗೊತ್ತಿಲ್ಲ. ಆದರೆ ಇವಾಗ ನಮ್ಮ ಪಾರು ಸಾಧತೆನ ನಂಬವಳೆ. ಅದು ಸಾಕು ನನಗೆ. ನಾನು ಅವ್ರನ್ನ ನಂಬ್ತೀವ್ನಿ. ಅವತ್ತು ಅದೇ ಮಾತು ಹೇಳಿವ್ನಿ, ಇವತ್ತು ಅದನ್ನೇ ಹೇಳ್ತೀನಿ. ಅತ್ತೆನ ಬಿಟ್ಕೊಡೋ ಮಾತೇ ಇಲ್ಲ. ಬೇಕಿದ್ರೆ ಅಪ್ಪನ ಇನ್ನೊಂದ್ಕಿಂತ ಎದುರಾಕೊಂಡು ಅತ್ತೆನ ನಮ್ಮ ಮದುವೆ ಉಳಿಸ್ಕೊತೀನಮ್ಮ. ನಾನು ಇವನಿ ಪಾರು ಅವಳೆ. ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ.